ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮನ್ವಿತಾ ವ್ಲಾಗ್ಸ್. ಯಾರ್ಯಾರು ವರಮಹಾಲಕ್ಷ್ಮಿ ಹಬ್ಬನ ನೆಕ್ಸ್ಟ್ ವರ್ಷದಿಂದ ಅಥವಾ ನೆಕ್ಸ್ಟ್ ವಾರ ಮಾಡ್ಬೇಕು ಅಂತಿರ್ತೀರೋ ಅವರೆಲ್ಲ ತಪ್ಪದೇನೆ ಈ ವಿಡಿಯೋ ನೋಡ್ಲೇಬೇಕು. ಯಾಕಂದ್ರೆ ನಿಮ್ಗೆ ಸ್ವಲ್ಪನಾದ್ರೂ ಹೆಲ್ಪ್ ಆಗ್ಬೋದು. ಮೊದಲನೇದಾಗಿ ವರಮಹಾಲಕ್ಷ್ಮಿನ ಕೂರ್ಸೋ ಜಾಗನ ಸ್ವಚ್ಛ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಅಲ್ಲಿ ಒಂದು ಸ್ವಲ್ಪ ನೀರಿಗೆ ಅರಿಶಿನ ಮತ್ತೆ ಗಂಜಲ ಹಾಕೊಂಡು ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನಾವಿಲ್ಲಿ ದೇವ್ರ ಮನೇಲೆ ಕೂರಿಸ್ತಾ ಇರೋದ್ರಿಂದ ದೇವ್ರ ಮನೆ ಎಲ್ಲಾನು ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದೀವಿ. ಕ್ಲೀನ್ ಮಾಡ್ಕೊಂಡ ನಂತರ ನೀವೇನಾದ್ರೂ ಮಣೆ ಇಟ್ರೆ ಮಣೆ ಮೇಲೆ ಅಥವಾ ಮಣೆ ಇಟ್ಟೆ ಮಾಡ್ಬೇಕು ಹೇಳ್ಬೇಕು ಅಂದ್ರೆ ಮಣೆ ಮೇಲೆ ಅಷ್ಟದಳ ಪದ್ಮ ಅಂತ ರಂಗೋಲಿ ಬರಿಬೇಕು. ನೀವು ಬೇಕಿದ್ರೆ ಬೇರೆದ್ ಕೂಡ ಹಾಕ್ಬೋದು, ಬಟ್ ಲಕ್ಷ್ಮಿಗೆ ಇದು ಪ್ರಿಯ ಆಗಿರೋದ್ರಿಂದ ಅಷ್ಟದಳ ಪದ್ಮ ರಂಗೋಲಿ ಬರ್ದು ಅದ್ರ ಮೇಲೆ ನಾವು ಲಕ್ಷ್ಮಿನ ಕೂರಿಸ್ಬೇಕಾಗತ್ತೆ. ನಂತರ ನಾನಿಲ್ಲಿ ಸೀರೆನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನೆಲ್ಲ ಇದು ಹಿಂದಿನ ದಿನನೇ ಮಾಡ್ಕೊತಾ ಇರೋದು. ಯಾಕೆ ಅಂದ್ರೆ ಬೆಳಿಗ್ಗೆ ಬೇಗ ಪೂಜೆ ಆಗ್ಬೇಕು ಅಂದ್ರೆ ಹಿಂದಿನ ದಿನ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ. ನಾನು ಆಗ್ಲೇ ಹೇಳ್ದಾಗೆ ಮಣೆ ಮೇಲೆ ಅಷ್ಟದಳ ಪದ್ಮ ಬರ್ದು ಅದ್ರ ಮೇಲೆ ಸ್ವಲ್ಪ ಅಕ್ಷತೆ, ಅರಿಶಿನ, ಕುಂಕುಮ ಎಲ್ಲ ಹಾಕಿ ಬಾಳೆ ಎಲೆ ಇಟ್ಟು ನಾವಿಲ್ಲಿ ಸ್ಟ್ಯಾಂಡ್ ಯೂಸ್ ಮಾಡ್ತಾ ಇದೀನಿ. ಈ ವರ್ಷನೇ ಸ್ಟ್ಯಾಂಡ್ ಯೂಸ್ ಮಾಡ್ತಾ ಇರೋದು. ಇದಕ್ಕೂ ಮುಂಚೆ ಏನ್ ಮಾಡ್ತಿದ್ವಿ ಅಂದ್ರೆ ಹಿತ್ತಾಳೆದು ಒಂದು ಗುಂಡಿ ಇತ್ತು, ಅದ್ರ ಮೇಲೆ ಹಿತ್ತಾಳೆ, ತಾಮ್ರ ಯಾವ್ದಾದ್ರು ಯೂಸ್ ಮಾಡ್ಬೋದು. ನೀವು ಬಿನ್ಗೆ ಇಟ್ಟು ಮಾಡ್ಕೋತಾ ಇದ್ವಿ. ಈ ಸರಿ ಫಸ್ಟ್ ಟೈಮ್ ಸ್ಟ್ಯಾಂಡ್ ಇಟ್ಟು ಮಾಡ್ತಾ ಇರೋದ್ರಿಂದ ಸ್ಟ್ಯಾಂಡ್ಗೆ ಉಡ್ಸಿ ತೋರಿಸ್ತಾ ಇದೀನಿ ನೋಡಿ. ನಾನಿಲ್ಲಿ ಮೊದಲು ಸೀರೆನ ಅರ್ಧಕ್ಕೆ ಮರ್ಚ್ಕೊಂಡು ಅದನ್ನ ನೆರಿಗೆ ಇಟ್ಕೊಂಡಿದೀನಿ. ನಂತರ ಕೊನೆಯಲ್ಲಿ ಸೆರ್ಗುನು ಕೂಡ ಹಿಡ್ಕೊಂಡು ಪಿನ್ ಮಾಡ್ಕೊಂಡಿದೀನಿ. ಸ್ಟ್ಯಾಂಡ್ಗೆ ಒಂದು ತಟ್ಟೆ ಇಟ್ಟು, ತಾಮ್ರದ ತಟ್ಟೆ, ಅದ್ರ ಮೇಲೆ ಬಿಂದಿಗೆ ಇಟ್ಟು, ಬಿಂದಿಗೆ ಅದೆಲ್ಲ ಕಾಣುತ್ತೆ ಅಂತ ಹೇಳಿ ಅದೇ ಕಲರ್ ಬ್ಲೌಸ್ ಪೀಸ್ ಇತ್ತು, ಅದನ್ನ ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಇದು ಇವಾಗ ಹಿಂಗ್ ಕಾಣುತ್ತೆ ಅಷ್ಟೇ, ರೆಡಿ ಆದ್ಮೇಲೆ ಇನ್ನು ತುಂಬಾ ಚೆನ್ನಾಗ್ ಕಾಣುತ್ತೆ. ನೀವು ಕೇಳ್ಬೋದು ಸ್ಯಾರಿದೇನೆ ಬ್ಲೌಸ್ ಪೀಸ್ ಹಾಕ್ಬೋದಾ ಅಂತ. ನೀವು ಬೇಕಿದ್ರೆ ಹಾಕ್ಬೋದು. ನಾವ್ ಅದನ್ನ ಸ್ಯಾರಿ ಬ್ಲೌಸ್ ಪೀಸ್ಗೆ ಬಳೆ ಹಾಕಿ ಇಡೋದ್ರಿಂದ ನಾನು ಅದನ್ನ ಸಪರೇಟ್ ಆಗಿ ಎತ್ತಿಟ್ಕೊಂಡಿದೀನಿ. ಇಲ್ಲಿ ಬೇರೆ ಬ್ಲೌಸ್ ಪೀಸ್ ಇನ್ನೊಂದನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಆದಷ್ಟು ವರಮಹಾಲಕ್ಷ್ಮಿ ವ್ರತವನ್ನ ಮಾಡುವಾಗ ಮಡಿಯಾಗೆ ಇರ್ಬೇಕು ಅಂತ ಹೇಳ್ತಾರೆ. ಮುಂಚೆ ಎಲ್ಲ ಇದನ್ನ ವರಮಹಾಲಕ್ಷ್ಮಿ ವ್ರತ ಅಂತ ಕರಿತಿದ್ರು. ಇತ್ತೀಚಿನ ವರ್ಷಗಳಲ್ಲಿ ಇವಾಗಂತೂ ವರಮಹಾಲಕ್ಷ್ಮಿ ಹಬ್ಬ ಆಗೋಗಿದೆ. ತುಂಬಾ ಎಲ್ಲರೂ ನಾವು ಗ್ರ್ಯಾಂಡ್ ಆಗಿ ಮಾಡ್ಬೇಕು, ಹಾಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು ಅಂತ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಈಗ ನೋಡಿ ನಾನಿಲ್ಲಿ ಬಿಂದಿಗೆಗೆ ಏನೇನ್ ಹಾಕ್ಬೇಕು ಕಳಶಕ್ಕೆ ಅಂತ ತೋರಿಸ್ತಾ ಇದ್ದೀನಿ. ಗೋಮತಿ ಚಕ್ರ, ಕವಡೆ, ಜೊತೆಗೆ ಇಲ್ಲಿ ನೋಡಿ ಕುದುರೆ ಮುಖ ಅಂತಾರೆ ಇದನ್ನ. ಇದು ಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಅಂತ ಹೇಳಿ ನಾನ್ ಕೂಡ ಆನ್ಲೈನ್ ಅಲ್ಲಿ ತರಿಸಿದ್ದು. ಇದು ಆನ್ಲೈನ್ ಅಲ್ಲಿ ಅವೈಲಬಲ್ ಇದೆ. ಜೊತೆಗೆ ಒಂದ್ 5 ಕಾಯಿನ್, ಚಿನ್ನ, ಬೆಳ್ಳಿ ಕಾಯಿನ್ಗಳು, ಮತ್ತೆ ದ್ರಾಕ್ಷಿ, ಗೋಡಂಬಿ, ಕಲ್ ಸಕ್ಕರೆ, ಮತ್ತೆ ಇಲ್ಲಿ ಬೇರ್ ತೋರಿಸ್ತಾ ಇದೀನಲ್ಲ ಇದು ಬಂದು ಲಾವಂಚ ಬೇರ್ ಅಂತ. ಇದು ಲಾಸ್ಟ್ ಅಲ್ಲಿ ತೋರಿಸಿದ್ದು ಜವಾದು ಪೌಡರ್ ಅಂತ. ಇದು ನಿಮ್ಗೆ ಎಲ್ಲಾ ಗಂಧಿಗೆ ಅಂಗಡಿಗಳಲ್ಲೂ ಸಿಗುತ್ತೆ. ಇದನ್ನ ನಾನು ಎಲ್ಲಾ 5 ತಗೊಂಡಿದ್ದೀನಿ. ಗುಲ್ಗಂಜಿ ಮಾತ್ರ 21 ಗುಲ್ಗಂಜಿನ ತಗೊಂಡಿದ್ದೀನಿ. ಯೂಶಲಿ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಕಳಶಕ್ಕೆ ನೀರ್ ಹಾಕ್ತಾರೆ. ನಾವು ಯಾವಾಗ್ಲೂ ಧಾನ್ಯ ಹಾಕ್ತಾ ಇದೀವಿ. ಒಂದ್ 4 ವರ್ಷದಿಂದ ಧಾನ್ಯನೇ ಯೂಸ್ ಮಾಡೋದು. ಗೋಧಿ ಹಾಕಿದ್ರೆ ತುಂಬಾ ಶ್ರೇಷ್ಠ. ಇಲ್ಲ ಅಂದವರು ಅಕ್ಕಿ ಕೂಡ ಹಾಕೋಬಹುದು. ನಾನ್ ಅದನ್ನ ಕಳಶದಲ್ಲಿ 3/4 ಭಾಗದಷ್ಟು ಅಕ್ಕಿನ ತುಂಬಿಕೊಂಡಿದ್ದೆ. ಸ್ವಲ್ಪ ಇದೆಲ್ಲ ಹಾಕೊಳ್ಳೋಕೆ ಗ್ಯಾಪ್ ಬಿಟ್ಟಿದ್ದೆ. ಈಗ ನೋಡಿ ಅದನ್ನೆಲ್ಲ ಹಾಕಿ ಲಾಸ್ಟ್ ಅಲ್ಲಿ 1 ಚಿಟಿಕೆಯಷ್ಟು ಜವಾದು ಪೌಡರ್ನು ಕೂಡ ಕಳಶಕ್ಕೆ ಹಾಕ್ತಾ ಇದ್ದೀನಿ ನಾನು. ಇನ್ನ ನಮ್ಮನೇಲಿ ಒಂದು ಪುಟ್ಟ ಲಕ್ಷ್ಮಿ ವಿಗ್ರಹ ಕೂಡ ಇತ್ತು. ಅದನ್ನು ಕೂಡ ಈ ರೀತಿಯಾಗಿ ಅಲಂಕಾರ ಮಾಡ್ಕೊಂಡೆ. ಇನ್ನ ಮುಖವಾಡ ಹಾಕೋದ್ರಿಂದ ಮುಖವಾಡನು ಕೂಡ ಸ್ವಲ್ಪ ಚೆನ್ನಾಗ್ ಕಾಣ್ಲಿ ಅಂತ ಈ ರೀತಿ ಕಪ್ಪು ಮತ್ತೆ ಲಿಪ್ಸ್ಟಿಕ್ ಎಲ್ಲ ಯೂಸ್ ಮಾಡ್ಕೊಂಡು ಈ ರೀತಿ ರೆಡಿ ಮಾಡಿದೀನಿ. ನಾವು ದೇವ್ರಿಗೆ ಅಂತಾನೆ ಒಂದು ಸಪರೇಟ್ ಒಂದು ಎತ್ತಿ ಇಟ್ಬಿಟ್ಟಿರ್ತೀವಿ, ಅದನ್ನ ಅದಕ್ ಮಾತ್ರ ಯೂಸ್ ಮಾಡ್ಕೋತೀವಿ. ನೀವು ಬೇಕಿದ್ರೆ ಅದಕ್ ತಗೊಂಡು ಯೂಸ್ ಮಾಡ್ಕೊಂಡು ಮತ್ತೆ ನೀವು ಬಳಸ್ಕೋಬಹುದು. ವರ್ಷ ಹೊಸ ತಗೋಬೇಕಾಗತ್ತೆ. ಈಗ ನೋಡಿ ನಾನು ನೈಟ್ ಅಷ್ಟೆಲ್ಲ ರೆಡಿ ಮಾಡ್ಕೊಂಡೆ. ಇವಾಗ ಮತ್ತೆ ಮಾರ್ನಿಂಗ್ ಎದ್ದು ಬೆಳಿಗ್ಗೆ ಇವಾಗ ಕಳಶಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ ಎಲ್ಲ ಹಾಕಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡೋಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಷ್ಟೆಲ್ಲ ಬೇಕಾದ್ರೆ ನೀವು ರಾತ್ರಿನೇ ರೆಡಿ ಮಾಡ್ಕೋಬಹುದು. ಕಳಶ ಒಂದು ಇಡಬಾರ್ದಷ್ಟೇ. ಕಳಶ ಇಟ್ರೆ ನೀವು ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ದಂಗೆ ಆಗುತ್ತೆ. ಆದ್ರಿಂದ
ವರಮಹಾಲಕ್ಷ್ಮಿ ಲಕ್ಷ್ಮಿ ಕೂರಿಸ್ತೀವಿ ಅಂದ್ಮೇಲೆ ಲಕ್ಷ್ಮಿಗೆ ಕಮಲ ಹೂವು ಇಲ್ಲ ಅಂದ್ರೆ ಹೇಗೆ ಅಲ್ವಾ? ಇತ್ತೀಚೆಗೆ ಕಮಲ ಅಂತ ನೀವು ನೋಡಿರ್ತೀರಾ, ಲಿಲಿ ಹೂನು ಮಾರ್ತಾರೆ. ಅದೆಲ್ಲ ಕಮಲ ಆಗಲ್ಲ. ನೀವು ಕಮಲ ಹೂ ಇಟ್ರೇನೆ ಅದು ಶ್ರೇಷ್ಠ ದೇವ್ರಿಗೆ ಅಂತಾನೆ ಹೇಳ್ಬೋದು. ಇಲ್ಲ ಅಂದವರು ಬೇರೆ ಹೂ ಕೂಡ ಇಟ್ಟು ಮಾಡ್ಬೋದು. ಕೆಲವು ಟೈಮ್ ಅಲ್ಲಿ ಸಿಗಲ್ಲ. ನಾನು ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಳಶಕ್ಕೆ ಮಾವಿನ ಎಲೆ ಹಾಕಿದೀನಿ. ಸೊ ಮಾವಿನ ಎಲೆ ತುಂಬಾ ಶ್ರೇಷ್ಠ ಕಳಶಕ್ಕೆ ಹಾಕೋದು. ಹಾಗಾಗಿ ಜೊತೆಗೆ ನಾನಿಲ್ಲಿ ದೇವ್ರಿಗೆ ಹಿಂದೆ ಪ್ರಭೆ ಹಾಕ್ತಾ ಇದೀನಲ್ವಾ, ಅದ್ರಲ್ಲೇ ಒಂದು ಕಡ್ಡಿ ತರ ಕೊಟ್ಟಿರ್ತಾರೆ. ಅದಕ್ಕೇನೆ ನಾನು ಕಮಲ ಹೂನ ಸಿಕ್ಸಿದೀನಿ. ಯಾಕೆಂದ್ರೆ ಅದು ತುಂಬಾ ತೂಕ ಇರೋದ್ರಿಂದ ಅವಾಗ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ತರ ಮಾಡ್ಕೊಂಡಿದೀನಿ. ಇನ್ನ ನೋಡಿ ಪುಟ್ಟ ಲಕ್ಷ್ಮಿ ವಿಗ್ರಹ ಇತ್ತಲ್ವಾ, ಅದಕ್ಕೂ ಕೂಡ ಕಾಬಡೆ, ಗೋಮತಿ ಚಕ್ರ, ಆಮೇಲೆ ಕಮಲದ ಬೀಜ, ಮತ್ತೆ ಗುಲ್ಗಂಜಿ ಎಲ್ಲಾ ಹಾಕಿ ರೆಡಿ ಮಾಡ್ಕೊಂಡಿದೀನಿ. ಫೈನಲ್ ಆಗಿ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದೀನಿ ನಮ್ಮನೆ ದೇವ್ರ ಮನೆನ. ನೀವು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು, ಇಷ್ಟು ತರ ಹಣ್ಣು ಇಡ್ಬೇಕು ಆತರ ಯಾವ್ದೇ ರೂಲ್ಸ್ ಇಲ್ಲ ದೇವ್ರಿಗೆ. ನಿಮ್ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಕೂಡ ಮಾಡ್ಬೋದು ನೀವು. ಆದ್ರೆ ಏನೇ ಮಾಡಿದ್ರು ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಮಾಡಿ ಅಂತ ಅಷ್ಟೇ ಹೇಳೋದು ನಾನು. ಜೊತೆಗೆ ಮುಖವಾಡನೇ ಹಾಕ್ಬೇಕು, ಪರವಾಗಿಲ್ಲ. ಇಲ್ಲ ಅಂದ್ರೆ ಬೇಕಾದ್ರೆ ಕಳಶ ಇಟ್ಟು ಮಾಡ್ಬೋದು. ಬರೀ ಕಳಶಕ್ಕೆನೆ ಬ್ಲೌಸ್ ಪೀಸ್ ಹಾಕಿ ಕೂಡ ಮಾಡ್ತಾರೆ. ಯಾವ ರೀತಿ ನಿಮ್ಗೆ ಅನುಕೂಲ ಆ ರೀತಿ ಮಾಡ್ಕೋಬಹುದು. ನೋಡಿ ನಂತರ ನಾವಿಲ್ಲಿ ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ನಂತರ ಆಮೇಲೆ ಆದಷ್ಟು ಪೂಜೆ ಮಾಡುವಾಗ ಸೀರೆ ಹಾಕೊಂಡು ಮಾಡಿ, ದೇವ್ರಿಗೂ ಕೂಡ ಸಲ್ಲುತ್ತೆ ಪೂಜೆ. ಈಗ ನೋಡಿ ಪೂಜೆ ಎಲ್ಲ ಆಯ್ತು, ಮತ್ತೆ ನೈವೇದ್ಯ ಕೂಡ ಮಾಡ್ತಾ ಇದೀನಿ. ನೀವು ಪೂಜೆ ಮಾಡುವಾಗ್ಲೂ ಅಷ್ಟೇನೆ, ನಿಮ್ಗೆ ಯಾವ್ದು ಲಕ್ಷ್ಮಿ ಸ್ತೋತ್ರ ಬರುತ್ತೆ ಅದನ್ನ ಹೇಳ್ಕೊಂಡು ಮಾಡೋದು ತುಂಬಾ ಒಳ್ಳೇದು. ಪೂಜೆ ಮಾಡೋರು ಆದಷ್ಟು ಟೈಮ್ ನ ನೋಡ್ಕೊಂಡ್ ಮಾಡಿ. ಯಾಕೆಂದ್ರೆ ನಾವಿಲ್ಲಿ ಬೆಳಗ್ಗೆ 8 ಗಂಟೆ ಅಷ್ಟರಲ್ಲಿ ಪೂಜೆ ಆಯ್ತು ನಮ್ದು. ಹಿಂದಿನ ದಿನನೇ ನೀವು ರೆಡಿ ಮಾಡ್ಕೊಂಡ್ರೆ ತುಂಬಾ ಬೇಗನೆ ಪೂಜೆ ಮಾಡ್ಕೋಬಹುದು. ಹಾಗಾಗಿ ಯಾವಾಗ್ಲೂ ಅಷ್ಟೇ ಪೂಜೆ ಮಾಡುವಾಗ ಟೈಮ್ ನೋಡ್ಕೊಂಡು ಪೂಜೆ ಮಾಡಿ. ಮತ್ತೆ ನಾವಿಲ್ಲಿ 3 ದಿನದವರೆಗೂ ಯಾವಾಗ ಕೂರ್ಸಿದ್ರು ಅಷ್ಟೇ 3 ದಿನದವರೆಗೂ ಕಳಶನ ಎತ್ತಲ್ಲ. ನೀವು ಎತ್ತುತ್ತೀವಿ ಅನ್ನೋರು ಕಳಶನ ಸಂಜೆನೆ ಎತ್ಬೋದು. ಈಗ ನೋಡಿ ತಾಯಿಗೆ ಅರಿಶಿನ, ಕುಂಕುಮ, ಅಕ್ಷತೆ ಮತ್ತೆ ಹೂ ಎಲ್ಲ ಹಾಕಿ ಮತ್ತೆ ಪೂಜೆ ಮಾಡ್ತಾ ಇದೀರಲ್ವಾ, ಇನ್ನೊಂದ್ಸಲಿ ಎಲ್ಲ ಹಾಕಿ ದೇವರಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಇನ್ನ ನನ್ನ ನೆಕ್ಸ್ಟ್ ವಿಡಿಯೋಲಿ ದೇವರಿಗೆ ಕುಂಕುಮಾರ್ಚನೆ ಮಾಡೋದು ಹೇಗೆ, ಜೊತೆಗೆ ವರಮಹಾಲಕ್ಷ್ಮಿ ಕತೆ ಇದನ್ನೆಲ್ಲ ಹೇಳ್ತೀನಿ. ಇನ್ನ ದೇವ್ರಿಗೆ ನಾವಿಲ್ಲಿ ಪಂಚಾಮೃತ ಮಾಡಿಟ್ಟಿದೀವಿ. ನೀವ್ ಯಾವ್ದ್ ನೈವೇದ್ಯ ಕೂಡ ಮಾಡ್ಬೋದು, ಇಂಥದ್ದೇ ಮಾಡ್ಬೇಕು ಅಂತ ಏನಿಲ್ಲ. ಇನ್ನ ನೀವು ಪೂಜೆ ಮಾಡಿದ್ಮೇಲೆ ಮನೇಲಿರೋರು ಎಲ್ಲರ ಕೈಲೂ ದೇವ್ರಿಗೆ ಪೂಜೆ ಮಾಡಿಸಿ ಮತ್ತೆ ಎಲ್ಲಾರ್ಗುನು ಮಂಗಳಾರತಿ ಕೊಡಿ. ಇನ್ನ ನೋಡಿ ನಮ್ಮನೆ ಲಕ್ಷ್ಮಿ ಈ ರೀತಿ ಕಾಣ್ತಾ ಇದೆ. ಇನ್ನ ಲಾಸ್ಟ್ ಅಲ್ಲಿ ರಾತ್ರಿ ದೇವ್ರಿಗೆ ಕೆಂಪ್ ನೀರ್ ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ದೇವ್ರಿಗೆ ಆರತಿ ತೆಗಿಬೇಕು. ನೀವೇನಾದ್ರೂ ಸಡ್ಲಿಸ್ತೀರಾ ರಾತ್ರಿನೇ ಅಂದ್ರೆ ಕೆಂಪ್ ನೀರ್ ಮಾಡದ್ಮೇಲೆ ಸಡ್ಲಿಸ್ಬೇಕಾಗತ್ತೆ ಕಳಶನ. ಇಲ್ಲ ಅಂದವರು ಬರೀ ಕೆಂಪ್ ನೀರ್ ಮಾಡಿದ್ರೆ ಸಾಕು. ಇದು ಮಾಡ್ಬೇಕು ಅಂತ ಹೇಳ್ತಾರೆ, ಆದಷ್ಟು ಮಾಡಿದ್ರೆ ಒಳ್ಳೇದು. ಇನ್ನ ನಾನು ವಿಡಿಯೋದಲ್ಲಿ ಹೇಳಿರೋ ಅಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರೂ ಸ್ವಲ್ಪ ಆದ್ರೂ ಯೂಸ್ಫುಲ್ ಅನ್ಸಿದ್ರೆ ದಯಮಾಡಿ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ತಪ್ಪದೇನೆ ಮನ್ವಿತಾ ವ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನೆ ಲಕ್ಷ್ಮಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.